ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಇಬ್ಬಗೆ ನೀತಿ. ಕಾರ್ತಿಕ್ ಗೌಡ ಬಗ್ಗೆ ಎಸ್ಐಟಿ ಸಾಫ್ಟ್ ಕಾರ್ನರ್ ಹೊಂದಿದೆಯಾ? ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮ ಯಾಕಿಲ್ಲ ಎನ್ನುವುದು ಪ್ರಶ್ನೆಯಾಗಿದೆ. ಈ ವಿಚಾರದಲ್ಲಿ ಇಬ್ಬಗೆ ನೀತಿಯನ್ನ ಅನುಸರಿಸ್ತಾ ಇದೆಯಾ ಹಾಗಿದ್ರೆ ಎಸ್ಐಟಿ? ಪೆನ್ ಡ್ರೈವ್ನ ಕಿಂಗ್ ಪಿನ್ ಕಾರ್ತಿಕ್ ಪರ ನಿಂತಿದೆಯಾ ಸರ್ಕಾರ? ಕಾರ್ತಿಕ್ ಗೌಡಗೆ ಎಸ್ಐಟಿ ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಹೊಳೆನರಸೀಪುರದಲ್ಲಿ ಓಡಾಡ್ಕೊಂಡಿದ್ದಾರೆ ಕಾರ್ತಿಕ್ ಗೌಡ, ಪ್ರಜ್ವಲ್ನ ಮಾಜಿ ಕಾರು ಚಾಲಕ. ಕಡವಿನ ಕೋಟೆ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಕಾರ್ತಿಕ್ ಗೌಡ. ಆದರೆ ಇನ್ನೂ ಹಾಸನ ಪೊಲೀಸರು ವಿಚಾರಣೆಗೆ ಕರೆತಿಲ್ಲ, ಅರೆಸ್ಟ್ ಮಾಡ್ತಿಲ್ಲ. ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಆರೋಪಿ ಕಾರ್ತಿಕ್ ಗೌಡ. ವಿಡಿಯೋ ವೈರಲ್ ಆರೋಪದಲ್ಲಿ ಈಗಾಗಲೇ ಪ್ರೀತಂ ಗೌಡ, ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತ ಲಿಖಿತ್ ಮತ್ತು ಚೇತನ್ ಬಂಧನ ಆಗಿದೆ. ಪ್ರೀತಂ ಗೌಡ ಆಪ್ತರ ಮನೆಯಲ್ಲಿ ಶೋಧ ನಡೆಸಿದೆ ಎಸ್ಐಟಿ. ಆದರೆ ವಿಡಿಯೋ ವೈರಲ್ನ ಆರೋಪ ಎದುರಿಸ್ತಾ ಇರುವಂತಹ ಕಾರ್ತಿಕ್ ಗೌಡ ವಿಚಾರಣೆಗೆ ಎಸ್ಐಟಿ ಹಿಂದೇಟು ಹಾಕ್ತಾ ಇದೆಯಾ? ಈ ಕೇಸ್ನಲ್ಲಿ ಇಬ್ಬಗೆಯ ನೀತಿ ಅನುಸರಿಸ್ತಾ ಇದೆಯಾ? ಸರ್ಕಾರ ಪೆನ್ ಡ್ರೈವ್ ಕಿಂಗ್ ಪಿನ್ ಕಾರ್ತಿಕ್ ಪರ ನಿಂತಿದ್ಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಇನ್ನೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿಲ್ಲ. ಹೊಳೆನರಸೀಪುರದಲ್ಲಿ ಓಡಾಡ್ಕೊಂಡಿದ್ದಾರೆ ಕಾರ್ತಿಕ್ ಗೌಡ. ಹಾಸನ ಪೊಲೀಸರು ಕೂಡ ವಿಚಾರಣೆಗೆ ಕರೀತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಈ ವಿಡಿಯೋ ವೈರಲ್ ಮಾಡಿದಂತಹ ಆರೋಪ ಮೊದಲು ಕೇಳಿ ಬಂದಿದ್ದೇ ಕಾರ್ತಿಕ್ ಮೇಲೆ. ಆದರೂ ಕೂಡ ಕಾರ್ತಿಕ್ನನ್ನ ಇನ್ನು ವಿಚಾರಣೆ ಕರೀತಿಲ್ಲ, ನೋಟಿಸ್ ಕೊಡ್ತಿಲ್ಲ ಎಸ್ಐಟಿ ಅಂತಂದ್ರೆ ನಿಜಕ್ಕೂ ಎಸ್ಐಟಿಯ ನಡೆ ಅನುಮಾನ ಮೂಡಿಸುತ್ತಲ್ವಾ? ಪ್ರತಿಭಾ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಆರೋಪ ಮೊದಲಿಗೆ ಕೇಳಿ ಬಂದಿದ್ದು ಅದು ಕಾರ್ತಿಕ್ ಗೌಡರ ಮೇಲೆ. ಯಾಕೆಂದ್ರೆ ಮೊದಲಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ಇದ್ದಂತಹ ವಿಡಿಯೋವನ್ನ ಕದ್ದಿದ್ದೇ ಕಾರ್ತಿಕ್ ಗೌಡ ಅನ್ನುವಂತಹ ಅನುಮಾನ ಇತ್ತು. ನಂತರದಲ್ಲಿ ಕಾರ್ತಿಕ್ ಗೌಡ ಸಹ ಸ್ವತಃ ಒಪ್ಕೊಂಡಿದ್ರು, ನನ್ನ ಬಳಿಯೇ ವಿಡಿಯೋ ಇತ್ತು, ನನ್ನ ಪೆನ್ ಡ್ರೈವ್ಗೆ ಹಾಕಿ ಇಟ್ಕೊಂಡಿದ್ದೆ, ನಂತರದಲ್ಲಿ ಅದನ್ನ ದೇವರಾಜೇಗೌಡಗೆ ಕೊಟ್ಟೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಸಹ ಕಾರ್ತಿಕ್ ಗೌಡ ಹೇಳಿದ್ರು. ಈ ನಡುವೆ ಕಾರ್ತಿಕ್ ಗೌಡನ ಇದುವರೆಗೂ ಒಂದು ಬಾರಿ ಆತನೇ ಹೇಳಿಕೊಂಡಂತೆ ಎಸ್ಐಟಿ ಎದುರು ಹೋಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ನಂತರದಲ್ಲಿ ಎಸ್ಐಟಿ ನೋಟಿಸ್ ಕೊಡೋದಾಗ್ಲಿ, ವಿಚಾರಣೆಗೆ ಕರೆಯೋದಾಗ್ಲಿ, ಅಥವಾ ಈಗಾಗಲೇ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ರು ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಬೇಲ್ ಸಹ ಕ್ಯಾನ್ಸಲ್ ಆಗಿದೆ. ಆದ್ರೂ ಸಹ ಇದುವರೆಗೂ ಹಾಸನದ ಸೆನ್ ಪೊಲೀಸರಾಗ್ಲಿ, ಎಸ್ಐಟಿ ಪೊಲೀಸರಾಗ್ಲಿ ಕಾರ್ತಿಕ್ ಗೌಡನ ವಶಕ್ಕೆ ಪಡೆದಿಲ್ಲ. ಇದು ಸಾಕಷ್ಟು ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ದೂರು ದಾಖಲು ಆಗಿದ್ದಂತಹ ಲಿಖಿತ್ ಗೌಡ ಮತ್ತು ಚೇತನ್, ಈ ಇಬ್ಬರನ್ನ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿ ನಂತರದಲ್ಲಿ ಬಂಧನ ಮಾಡಿದ್ದಾರೆ. ಆದ್ರೆ ಈಗ ನ್ಯಾಯಾಂಗ ಬಂದಿರೋದು ಲಿಖಿತ್ ಮತ್ತು ಚೇತನ್ ಇದ್ದಾರೆ. ಆದ್ರೆ ಕಾರ್ತಿಕ್ ಗೌಡ ರಾಜಾರೋಷವಾಗಿ ಈ ರೀತಿ ಓಡಾಡ್ಕೊಂಡಿದ್ರು ಸಹ ಪೊಲೀಸರು ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಪ್ರತಿಮಾ, ಥ್ಯಾಂಕ್ಸ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಗೃಹ ಸಚಿವರಿಗಿಂತ ಮುಂಚೆ ಮಂಡ್ಯ ಶಾಸಕರಿಗೆ ಮಾಹಿತಿ ಹೋಗುತ್ತೆ. ಎಚ್ಡಿಕೆ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು. ಅನೇಕ ವಿಚಾರವನ್ನ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಮಂಡ್ಯ ಶಾಸಕರಿಗೆ ಯಾರು ಮಾಹಿತಿ ಕೊಡ್ತಾರೆ? ಇಂಥದ್ದನ್ನೆಲ್ಲ ಹೇಳೋದು ಸುಲಭ ಅಂದಿದ್ದಾರೆ ಪರಮೇಶ್ವರ್. ಸರ್ಕಾರವಾಗಿ ನಮಗೂ ಜವಾಬ್ದಾರಿ ಇದೆ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು. ಗೃಹ ಸಚಿವರಿಗಿಂತ ಮುಂಚೆ ಮಂಡ್ಯ ಶಾಸಕರಿಗೆ ಮಾಹಿತಿ ಹೋಗುತ್ತೆ ಎಂದಿದ್ರು ಎಚ್ಡಿಕೆ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಬಹಿರಂಗವಾಗಿ ಎಲ್ಲವನ್ನೂ ಹೇಳೋದಕ್ಕಾಗಲ್ಲ ಅಂದಿದ್ದಾರೆ. ಅನೇಕ ವಿಚಾರಗಳನ್ನ ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕುಮಾರಸ್ವಾಮಿ ಅವರಿಗೂ ಕೂಡ ಅನೇಕ ವಿಚಾರಗಳನ್ನ ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ? ಸುಮ್ಮನೆ ಇದೆಲ್ಲ ಹೇಳೋದು ಸುಲಭ. ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ, ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ. ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ಐಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.